ಹಲೋ ಫ್ರೆಂಡ್ಸ್, ಸರ್ಸಿ ವ್ಲಾಗ್ಗೆ ಸುಸ್ವಾಗತ. ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಯೋಣ. ಈಗಾಗಲೇ ನೀವು ಎಲ್ಲರೂ ಗೃಹಲಕ್ಷ್ಮಿ ದುಡ್ಡನ್ನು ಪಡೆದಿಲ್ಲದವರು ಇದರ ಬಗ್ಗೆ ತಿಳಿಯೋಣ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸಿದ್ದೆ. ಈ ಸಲ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರಿಗೆ ಹಣ ಇನ್ನೂ ಬಂದಿಲ್ಲ ಅದರ ಬಗ್ಗೆ ತಿಳಿಯೋಣ. ಅದರ ಜೊತೆಗೆ ನಿಮಗೆ ಯಾವುದೇ ಗೌರ್ಮೆಂಟಿನ ಅಪ್ಡೇಟ್ಸ್ ಬೇಕಾದರೆ ನನ್ನ ಚಾನಲ್ನ ನೋಡಬಹುದು. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದರ ಬಗ್ಗೆ ಉತ್ತರ ಕೊಡ್ತೀನಿ. ಈಗಾಗಲೇ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಶ್ನೆಗಳನ್ನು ನೋಡಿದ್ದೀನಿ. ಗೃಹಲಕ್ಷ್ಮಿ ಯೋಜನೆನ ಅಮೌಂಟು ಬರಬೇಕಂದ್ರೆ ಏನಾದರೂ ಅಪ್ಡೇಟ್ ಮಾಡಬೇಕಾ ಅಂತ, ಅದ್ರ ಬಗ್ಗೆ ಕೂಡ ನಾವು ತಿಳಿಯೋಣ. ಹಾಗೆ ರೇಷನ್ ದುಡ್ಡು BPL ಕಾರ್ಡ್ ಇರೋರಿಗೆ ರೇಷನ್ ದುಡ್ಡು ಬರೋ ಬಗ್ಗೆ ಕೂಡ ಅಪ್ಡೇಟ್ ಏನಾದರೂ ಇದೆಯಾ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ತಿಳಿಯೋಣ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಕೊನೆ ತನಕ ನೋಡಿದ್ರೆ ನಿಮಗೆ ಎಲ್ಲ ವಿಷಯಗಳು ತಿಳಿದು ಬರುತ್ತದೆ. ಈಗಾಗಲೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಈ ತಿಂಗಳು ಅಂದರೆ 31 ಒಳಗಡೆ ನಿಮಗೆ ದುಡ್ಡು ಬರಬೇಕಾಗಿತ್ತು. ಆದರೆ ಈಗ ಬಂದಿರೋ ಸುದ್ದಿ ಏನಂದರೆ ನಾಳೆ ನಿಮಗೆ 2 ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. ಬಂದಿಲ್ಲ ಅಂದರೆ ನೀವು ನಿಮ್ಮ ಖಾತೆಗೆ ಇನ್ನು 2 ದಿವಸದಲ್ಲಿ ಅಂದರೆ 2ನೇ ತಾರೀಕು ಅಥವಾ 3ನೇ ತಾರೀಕೊಳಗೆ ನಿಮ್ಮ ದುಡ್ಡು ಬಂದು ಸೇರುತ್ತೆ ನಿಮಗೆ. ದಯವಿಟ್ಟು ಗೃಹಲಕ್ಷ್ಮಿ ದುಡ್ಡು ಬರೋದು ಗ್ಯಾರಂಟಿ ಆಗಿದೆ. ಹಾಗೆ ನಿಮ್ಮ ರೇಷನ್ ದುಡ್ಡು ಕೂಡ ಇವತ್ತು ಬಿಡುಗಡೆ ಆಗಿದೆ. 5ನೇ ತಾರೀಕಿನ ಒಳಗೆ ನಿಮ್ಮ ಖಾತೆಗೆ ಬಂದು ಸೇರುತ್ತೆ. ಹಾಗೆ ನಿಮಗೆ ಬೇರೆ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಮೋದಿ ಸರ್ಕಾರದಿಂದ ಆಗುವ ಯೋಜನೆ ಕೂಡ ನಿಮಗೆ ತಿಳಿದು ಬಂದಿರುತ್ತದೆ. ನಾವು ಪೋಸ್ಟ್ ಆಫೀಸಲ್ಲಿ ನಮ್ಮ ಖಾತೆಯನ್ನು ಓಪನ್ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ದುಡ್ಡು ಜಮಾ ಆಗುತ್ತೆ ಅಂತ ಗೊತ್ತಿರ್ಬೋದು. ದಯವಿಟ್ಟು ಈಗಾಗಲೇ ಯಾರು ಮಾಡಿದ್ದೀರೋ ಅವರನ್ನು ಬಿಟ್ಟು ಬೇರೆಯವರು ನಿಮ್ಮ ಖಾತೆಯನ್ನು ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿ. ಅದರಿಂದನೂ ಕೂಡ ಹೀಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಥರನೇ ಅಲ್ಲೂ ಅಮೌಂಟ್ ಬಂದು ಸೇರುತ್ತೆ. ಅದರಿಂದ ದಯವಿಟ್ಟು ಯಾರು ಮಾಡಿಸ್ಕೊಂಡಿಲ್ಲ ಗೃಹಲಕ್ಷ್ಮಿ ಯೋಜನೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮಾಡಿಸ್ಕೊಂಡಿರ್ತೀರ. ಆದರೆ ನಮ್ಮ ಮೋದಿ ಅವ್ರದ್ದು ಯೋಜನೆ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಖಾತೆಯನ್ನು ಓಪನ್ ಮಾಡಿದರೆ ಅದರಲ್ಲೂ ಕೂಡ ದುಡ್ಡು ಜಮಾ ಆಗುತ್ತೆ. ಅದರಿಂದ ನೀವುಗಳು ನಿಮ್ಮ ಆಧಾರ್ ಕಾರ್ಡು ಮತ್ತು BPL ಕಾರ್ಡ್ ಇದ್ದವರು ದಯವಿಟ್ಟು ತಗೊಂಡು ಹೋಗಿ ಪೋಸ್ಟ್ ಆಫೀಸಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡಿ. ಬೇರೆ ಏನಾದರೂ ವಿಷಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.